ಚಿತ್ರದುರ್ಗದಲ್ಲಿ ಸೆಪ್ಟೆಂಬರ್ 13ಕ್ಕೆ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ. ಶೋಭಾಯಾತ್ರೆಯಲ್ಲಿ ಡಿಜೆಗೆ ಸಂಪೂರ್ಣ ಬ್ರೇಕ್ ಹಾಕಿದ ಎಸ್ಪಿ. ಡಿಜೆ ಬಳಸದಂತೆ ಎಸ್ಪಿ ರಂಜಿತ್ ಕುಮಾರ್ ಖಡಕ್ ಎಚ್ಚರಿಕೆ. ಐತಿಹಾಸಿಕ ಚಿತ್ರದುರ್ಗ ಜಿಲ್ಲೆಯ ಮೂಲಕ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿರುವ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ವಿಜೃಂಭಣೆಯಿಂದ ಜರುಗಿತು. ನಗರದ ಬಿಡಿ ರಸ್ತೆಯಲ್ಲಿರುವ ಜೈನಧಾಮದಲ್ಲಿ ನಿರ್ಮಿಸಿರುವ ಅರಮನೆ ಮಾದರಿಯ ಪೆಂಡಾಲ್ ಒಳಗಿನ ಸಿಂಧೂರ ವೇದಿಕೆಯಲ್ಲಿ ವಿಷ್ಣುರೂಪಿ ಹಿಂದೂ ಮಹಾಗಣಪತಿ ವಿರಾಜಮಾನರಾಗಿದ್ದಾನೆ. ಮದ್ದೂರಿನ ಗಲಾಟೆ ಪ್ರಕರಣದ ಹಿನ್ನೆಲೆ ಚಿತ್ರದುರ್ಗದಲ್ಲಿ ಡಿಜೆ ಬಳಸದಂತೆ ಎಸ್ಪಿ ರಂಜಿತ್ ಕುಮಾರ್ ಸಾರ್ವಜನಿಕರಿಗೆ, ಗಣಪತಿ ಆಯೋಜಕರಿಗೆ ಖಡಕ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಹೌದು, ನಿನ್ನೆ ತಾನೇ ಮದ್ದೂರಿನಲ್ಲಿ ಗಣಪತಿ ವಿಸರ್ಜನಾ ವೇಳೆ ದೊಡ್ಡ ಗಲಾಟೆ ನಡೆದಿತ್ತು. ಮುಸ್ಲಿಮರ ಧ್ವಜವನ್ನ ಕಿತ್ತಾಕಿದ್ದಾರೆಂಬ ಕಾರಣಕ್ಕೆ ಇಡೀ ಮದ್ದೂರು ಅಲ್ಲೂಲ ಕಲ್ಲೂಲವೇ ಆಗಿತ್ತು. ಅತ್ತ ಪೊಲೀಸರು 144 ಸೆಕ್ಷನ್ ಜಾರಿ ಮಾಡಿದ್ರು ಕೂಡ ಮದ್ದೂರು ಅಕ್ಷರಶಃ ಹೊತ್ತಿ ಹುರಿತಾ ಇತ್ತು. ಪರಿಸ್ಥಿತಿ ನಿಭಾಯಿಸುವ ವೇಳೆ ಪೊಲೀಸರು ಗುಂಪನ್ನ ಚದುರಿಸಲು ಲಾಠಿ ಚಾರ್ಜ್ ಕೂಡ ಮಾಡಿದ್ರು. ಇಂತಹ ಅಹಿತಕರ ಘಟನೆಯಿಂದಾಗಿ ಸರ್ಕಾರ ಎಲ್ಲ ಜಿಲ್ಲೆಗಳಿಗೂ ಖಡಕ್ ಸೂಚನೆಯನ್ನ ನೀಡಿತು. ಅದರಂತೆ ಇದೇ ವಿಚಾರವಾಗಿ ಇತ್ತ ಚಿತ್ರದುರ್ಗದ ಎಸ್ಪಿ ರಂಜಿತ್ ಕುಮಾರ್ ಅವರು ಕೂಡ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಗಣೇಶ ವಿಸರ್ಜನೆಯ ವೇಳೆ ಡಿಜೆ ಬಳಸದಂತೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಒಂದು ವೇಳೆ ಪಾಲಿಸದಿದ್ದರೆ ಕಠಿಣ ಶಿಕ್ಷೆಗೆ ಗುರಿಯಾಗಬೇಕಾಗತ್ತೆ ಎಂದು ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಹೌದು, ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಮಾಧ್ಯಮದವರೊಂದಿಗೆ ಮಾತನಾಡಿ, ಸೆಪ್ಟೆಂಬರ್ 13ರಂದು ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಇರೋದ್ರಿಂದ ಶೋಭಾಯಾತ್ರೆಯಲ್ಲಿ ಡಿಜೆ ಬ್ಯಾನ್ ಮಾಡಿ ಆದೇಶ ಹೊರಡಿಸಿದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಡಿಜೆ ಬ್ಯಾನ್ ಮಾಡಲಾಗಿದ್ದು, ಇದುವರೆಗೂ 1700 ಗಣೇಶ ವಿಸರ್ಜನೆ ಮಾಡಲಾಗಿದೆ. ಯಾವುದೇ ಗಣಪತಿ ವಿಸರ್ಜನೆ ಸಮಯದಲ್ಲಿಯೂ ಡಿಜೆಗೆ ಅವಕಾಶ ನೀಡಿಲ್ಲ. ಕೇವಲ ಸಾಂಸ್ಕೃತಿಕ ಕಲಾ ತಂಡಗಳಿಗೆ ಮಾತ್ರ ಅವಕಾಶ ನೀಡಲಾಗಿದೆ. ಕೆಲವರು 9 ಡಿಜೆ ಚಿತ್ರದುರ್ಗಕ್ಕೆ ಬರ್ತಾ ಇದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಈ ತರ ತಪ್ಪು ಮಾಡಿದವರ ವಿರುದ್ಧ ಕೇಸ್ ಬುಕ್ ಮಾಡಿದ್ದೇವೆ. 2100 ಪೊಲೀಸರು, 180 ಎಎಸ್ಐ, 120 ಪಿಎಸ್ಐ, 40 ಸಿಪಿಐ, 15 ಡಿವೈಎಸ್ಪಿ, 6 ಎಎಸ್ಪಿ, 500 ಮಂದಿ ಹೋಂಗಾರ್ಡ್, 16 ಕೆಎಸ್ಆರ್ಪಿ ತುಕಡಿ, 16 ಡಿಎಆರ್, 4 ಕ್ಯೂಆರ್ಟಿ ತುಕಡಿ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ ಎಂದಿದ್ದಾರೆ. ಈ ವರ್ಷ ನಾವು ಚಿತ್ರದುರ್ಗ ಜಿಲ್ಲಾಡಳಿತ ಮತ್ತು ಪೊಲೀಸ್ ಗಣೇಶ್ ಮೆರವಣಿಗೆಗಳು ಮತ್ತು ಈದ್ ಮಿಲಾದ್ ಮೆರವಣಿಗೆಗಳಿಗೆ ಡಿಜೆ ಯೂಸ್ ಮಾಡೋದನ್ನು ಬ್ಯಾನ್ ಮಾಡಿ ಒಂದು ಆದೇಶ ಮಾಡಿದ್ವಿ. ಇದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಮತ್ತು ಪಬ್ಲಿಕ್ ಸೇಫ್ಟಿ ಉದ್ದೇಶದಿಂದ ಮಾಡಿದ್ವಿ. ಈ ಒಂದು ಡಿಜೆ ಬ್ಯಾನ್ ಆರ್ಡರ್ನ ನಾವು ಕಟ್ಟುನಿಟ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ. ಇಲ್ಲಿವರೆಗೂ ಕೂಡ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ 1700 ಗಣೇಶ ನಿಮಜ್ಜನಗಳಾಗಿದೆ. ಎಲ್ಲ ಕೂಡ ಯಾವುದೇ ರೀತಿಯ ಡಿಜೆಯನ್ನು ಬಳಸದೆ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಮಾಡಿದ್ದಾರೆ. ಎಲ್ಲ ಜನರಿಂದ ಕೂಡ ತುಂಬ ಹರ್ಷವನ್ನು ಪಡೆದಿದ್ದಾರೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇದೇ ಡಿಜೆ ಬ್ಯಾನ್ ಆರ್ಡರ್ ಕಟ್ಟುನಿಟ್ಟಾಗಿ ನಾವು ಪಾಲನೆ ಮಾಡ್ತೇವೆ ಮತ್ತು ಯಾವುದೇ ಕಾರಣಕ್ಕೂ ಡಿಜೆಗೆ ನಾವು ಪರ್ಮಿಷನ್ ಕೊಡಲ್ಲ. ಸೊ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಡಿಜೆಗೆ ಪರ್ಮಿಷನ್ ಸಿಗುತ್ತೆ ಮತ್ತು 9 ಡಿಜೆಯನ್ನು ನಾವು ಬಳಸ್ತೀವಿ, ಈ ಥರ ತಪ್ಪು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅವರ ಮೇಲೆ ಕೂಡ ನಾವು ಕ್ರಮ ಕೈಗೊಳ್ತಾ ಇದ್ವಿ. ಆಲ್ರೆಡಿ ಒಂದು ಕೇಸ್ ಬುಕ್ ಮಾಡಿದ್ವಿ. ಇದಕ್ಕೆ ಯಾರು ತಪ್ಪು ಸಮಾಚಾರವನ್ನು ಜನರೇಟ್ ಕೊಡಬಾರ್ದು. ಮತ್ತು ಈ ಡಿಜೆ ಬ್ಯಾನ್ ಮಾಡೋದರ ಹಿಂದೆ ಮುಖ್ಯ ಉದ್ದೇಶ ಪಬ್ಲಿಕ್ ಸೇಫ್ಟಿ. ನಾನು ಮತ್ತು ಚಿತ್ರದುರ್ಗ DC ಅವರು ಇಬ್ಬರು ನಾವು ಕೂತ್ಕೊಂಡು ಲಾಸ್ಟ್ ಇಯರ್ ಹೇಗೆ ನಡೆದಿದೆ ಮೆರವಣಿಗೆ ಎಲ್ಲ ವಿಡಿಯೋಸ್ ಎಲ್ಲ ಅನಲೈಸ್ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ವಿ. ಸೊ ಇದಕ್ಕೆ ಎಲ್ಲ ಗಣೇಶ್ ಸಮಿತಿಯವರು ಕೂಡ ನಮಗೆ ಸಹಕಾರ ಮಾಡ್ತಾ ಇದ್ದಾರೆ. ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಎಲ್ಲ ಗಣೇಶ ಸಮಿತಿಯವರು ಮತ್ತು ಸಾರ್ವಜನಿಕರು ನಮಗೆ ಸಹಕಾರ ನೀಡಬೇಕಂತ ನಾವು ವಿನಂತಿ ಮಾಡ್ತೀವಿ.
ಸೊ ಈ ವರ್ಷ ಚಿತ್ರದುರ್ಗ ಹಿಂದೂ ಮಹಾಗಣಪತಿ ಬಂದೋಬಸ್ತ್ಗೆ ನಾವು 2100 ಜನ HCPC ಮತ್ತು 180 ASI, 120 PSI, 40 ಇನ್ಸ್ಪೆಕ್ಟರ್ ಮತ್ತು 15 DSP ಮತ್ತು 6 ಜನ ಅಡಿಷನಲ್ SP ಆಫೀಸರ್ಸ್ ಆ್ಯಂಡ್ ಸಿಬ್ಬಂದಿಯನ್ನು ನಾವು ಡಿಪ್ಲಾಯ್ಮೆಂಟ್ ಮಾಡ್ತೇವೆ. ಅದೇ ರೀತಿ 500 ಜನ ಹೋಮ್ ಗಾರ್ಡ್ಸ್, ಅದರ ಜೊತೆಗೆ 16 KSRP ಪ್ಲಾಟೂನ್ಸು, 14 ಡಿಸ್ಟ್ರಿಕ್ಟ್ ಆರ್ಮ್ ರಿಸರ್ವ್ ಪ್ಲಾಟೂನ್ಸು ಮತ್ತು 4 ಕ್ವಿಕ್ ರೆಸ್ಪಾನ್ಸ್ ಟೀಮ್ಸು ಇಷ್ಟೊಂದು ಡಿಪ್ಲಾಯ್ಮೆಂಟ್ ಮಾಡ್ತಿದ್ದೇವೆ. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.